ಎಸ್ ಹಾಯ್ ಹಲೋ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಶ್ರೀ ಧಾನೇಶ್ವರ ಸ್ಪರ್ಧಾತ್ಮಕ ಕೋಚಿಂಗ್ ಕ್ಲಾಸಸ್ ಅರಭಾವಿ ಗೋಕಾಕ್ ಹಾಗೂ ಕೆ ಪ್ರಕಾಶ್ ವಿಜಯಂ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೋದ ವಿಡಿಯೋದೊಳಗೆ ತರಗತಿ ಒಳಗೆ ಏನಪ್ಪ ಅಂದ್ರೆ ನಾವು ಪಿಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡಿದ್ದೀವಿ. ಈಗೇನಪ್ಪ ಅಂತಂದ್ರೆ ಇವತ್ತು ನಾವು ಸಿವಿಲ್ PSI ದಿನ ಒಂದೊಂದು ಪತ್ರಿಕೆ ಅಂತ ತಗೊಂಡು ಅನಾಲಿಸಿಸ್ ಮಾಡ್ಕೊಂಡು ಹೋಗ್ರಿ. ನಾವು ಈಗ ಏನಪ್ಪ ಅಂದ್ರೆ KPSC ಇಂದ ಅಥವಾ KE ಇಂದ ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿಗಳ ಪರ್ವ ಸ್ಟಾರ್ಟ್ ಆಗೈತ್ರಿ. ಸುಮಾರು 72,000 ಹುದ್ದೆಗಳದಾವ್ರಿ. ಇರ್ಲಿ, ಹಾಗಾದ್ರೆ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ತಂದನ್ರಿ. ಅದು ಯಾವ್ದಪ್ಪ ಅಂದ್ರೆ ಪ್ರಶ್ನೆ ಸಂಖ್ಯೆ 48 ರೀ, 1998 ಮತ್ತು 2016ರಲ್ಲಿ ಕೇಳ್ತಕ್ಕಂಥ ಒಂದು PSI ಪ್ರಶ್ನೆ ಪತ್ರಿಕೆ ರೀ. ಪ್ರಶ್ನೆ ಏನದ ನೋಡ್ಕೊಂಡ್ರಿ. ಎಸ್, ಮೃತ್ಯು ಕಣಿವೆಯ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ನೋಡ್ರಿ, ಮೊದಲು ಸ್ಪಷ್ಟವಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆನ ಅರ್ಥ ಮಾಡ್ಕೋಬೇಕ್ರಿ. ಮೃತ್ಯು ಕಣಿವೆ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಹಾಗಾದ್ರೆ ಆಪ್ಷನ್ ಕೊಟ್ಟಿದಾರ್ರಿ. ಆಪ್ಷನ್ ಎ ಯಾವ್ದ್ರಿ? ಯುರೋಪ ಖಂಡ. ಆಪ್ಷನ್ ಬಿ ಉತ್ತರ ಅಮೆರಿಕಾ ಖಂಡ. ಆಪ್ಷನ್ ಸಿ ದಕ್ಷಿಣ ಅಮೆರಿಕಾ ಖಂಡ. ಆಪ್ಷನ್ ಡಿ ಆಫ್ರಿಕಾ ಖಂಡ. ಸರ್, ಯಾವ್ದ್ರಿ ಇದು? ಮೃತ್ಯು ಕಣಿವೆ, ಡೆತ್ ವ್ಯಾಲಿ ಅಂತ ಕರಿತೀವಿ ನಾವು. ಹಾಗಾದ್ರೆ ಮೊದಲು ನೋಡ್ಕೊಂತ ಬರೋಣ್ರಿ. ನಾವಿಲ್ಲಿ ನಮಗ್ ಗೊತ್ತಾಗಲಿಲ್ಲ ಪ್ರಶ್ನೆ ಅಂತಂದ್ರ ಎಲಿಮಿನೇಷನ್ ಪದ್ಧತಿ ಒಳಗೆ ನಾವು ನೋಡ್ಬೇಕಾಗ್ತದ್ರಿ. ಇದು ಉತ್ತರ ಯಾವುದು ನೋಡ್ಕೊಂಡ್ರಿ? ಮೃತ್ಯು ಕಣಿವೆ, ಕಣಿವೆರಿ, ಡೆತ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರ ಎ ಎ ಎ ಬಿ 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 ಸಿ ಯಾವ್ದಲ್ಲ. ಇದ್ರಿಗೆ ಯಾವ್ದಪ್ಪ ಅಂದ್ರ ಇದು ಸರಿಯಾದಂತ ಉತ್ತರ. ಯಾವ್ದ್ರಿ? ಉತ್ತರ ಅಮೇರಿಕಾದಲ್ಲಿ ಕಂಡು ಬರ್ತಕ್ಕಂತ ಒಂದು ಪ್ರಸಿದ್ಧ ಕಣಿವೆ ಯಾವ್ದಪ್ಪ ಅಂದ್ರ ಮೃತ್ಯು ಕಣಿವೆ ರೀ. ಹಾಗಾದ್ರೆ ನಮ್ಗೆ ಆನ್ಸರ್ ಗೊತ್ತಾಯ್ತು. ಯಾಕೆ ಇದನ್ನ ನಾವು ಮೃತ್ಯು ಕಣಿವೆ ಅಂತ ಕರೆದ್ರು? ಒಂದು ಐತಿಹಾಸಿಕ ಹಿನ್ನೆಲೆ ಐತ್ರಿ. ಇದ ಒಂದು ಸ್ಟೋರಿ ಐತಿ. ಯಾವ ಸ್ಟೋರಿಪ್ಪ ಅಂತಂದ್ರ 1849ರಲ್ಲಿ ಈ ಒಂದು ಖಂಡಕ್ಕೆ ಭೇಟಿ ಕೊಟ್ಟಿರ್ತಾರೆ ವಲಸಿಗರು, ಪ್ರವಾಸಿಗರು ಹೋದಾಗ. ಅಲ್ಲಿ ಏನಪ್ಪಾ ಅಂತಂದ್ರ ಉಷ್ಣಾಂಶದಿಂದ ರೀ, ಈ ಉಷ್ಣಾಂಶದಿಂದ ಏನಪ್ಪಾ ಅಂದ್ರ ಬಹಳಷ್ಟಕ್ಕೆ ಸಂಕಷ್ಟಕ್ಕೆ ಒಳಗಾಗಿ ಅಲ್ಲಿ ಪ್ರವಾಸಿಗರು ನಿಧನ ಹೊಂದಿರ್ತಾರ ಒಬ್ರು. ಅದಕ್ಕಾಗಿ ಏನಪ್ಪಾ ಅಂದ್ರ ಅದು ಡೆತ್ ವ್ಯಾಲಿ ಅಥವಾ ಮೃತ್ಯು ಕಣಿವೆ ಅಂತ ಕರೆದ್ರು. ಹಂಗ ನಾವೇನಪ್ಪಾ ಅಂದ್ರ ಎಸ್ ಗೊತ್ತಾತ್ರಿ. ಹಾಗಾದ್ರ ಇನ್ನು ಮತ್ತೆ ಪ್ರಶ್ನೆ ಹೆಂಗ್ ಕೇಳ್ಬೋದು ನಾವು ಕಣಿವೆಗಳ ಬಗ್ಗೆ? ಪ್ರಪಂಚದಲ್ಲಿ 7 ಖಂಡಗಳದಾವ್ರಿ. ಹಾಗಾದ್ರೆ ನಮಗಿಲ್ಲ ಎ ಅದರಿ, ಒಂದು ಯುರೋಪ ಖಂಡ. ಹಾಗಾದ್ರೆ ಯುರೋಪ ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕಣಿವೆಗಳು ಯಾವ್ರಿ ಅಂದ್ಕೊಂಡಾಗ ಅಲ್ಲಿ ಏನಪ್ಪಾ ಅಂದ್ರ ಅವು ಬ್ಯಾಟರ್ ಆರ್ ಬ್ಯಾಡ್ ವಾಟರ್ ಅಂತಕ್ಕಂತ ಕಣಿವೆ ಕಂಡು ಬರ್ತದ್ರಿ. ಇದ್ರ ವಿಶೇಷತೆ ಏನ್ರಿ? ಯಾವ್ದದು? ಬ್ಯಾಡ್ ವಾಟರ್ ಕಣಿವೆ ಕಂಡು ಬರ್ತಕ್ಕಂತ ಖಂಡ ಯಾವ್ದಪ್ಪ ಅಂದ್ರ ಯುರೋಪ ಖಂಡ. ಯುರೋಪ ಖಂಡದಾಗ ಅದ್ರ ವಿಶೇಷತೆ ಏನ್ರಿ? ಇದು ಯುರೋಪ ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಖಂಡ ಅಂತ ಕರಿತೀವಿ ನಾವು. ಯಾವ್ದ್ರಿ ಅದು? ಬ್ಯಾಡ್ ವಾಟರ್ ಕಣಿವೆ. ಹೌದ್ರಿ, ಯುರೋಪ್ ಖಂಡ ಕಂಡು ಬರೋದ್ರಿ. ಎಲ್ಲರೂ ಗಪ್ಪ ಆಗೈತ್ರಿ, ಏನು ಕಾಮೆಂಟ್ ಮಾಡಬಲ್ರಿ. ಅಲ್ಲಿ ಕಂಡು ಬರಂಗಿಲ್ರಿ ಅದ. ಅದು ಸಹ ಇಲ್ಲಿ ಕಂಡು ಬರದಪ್ಪ ಅಂದ್ರ ಉತ್ತರ ಅಮೇರಿಕಾದಾಗ ಕಂಡು ಬರ್ತದ್ರಿ. ನಾವು ಯುರೋಪ್ ಅಂದಾನೆ ಎಲ್ಲರೂ ಸರ್ ಹೌದು ಯುರೋಪ್ ಹೇಳಕತ್ತಾರ್ಲಿ ಅವರು. ಯುರೋಪ್ ಅಲ್ರಿ ಅದು. ಅದು ಯಾವ್ದಪ್ಪ ಅಂದ್ರ ಬ್ಯಾಡ್ ವಾಟರ್ ಕಣಿವೆಗಳು ಕಂಡು ಬರ್ತಕ್ಕಂತ ಖಂಡ ಯಾವ್ದಪ್ಪ ಅಂದ್ರ ಉತ್ತರ ಅಮೇರಿಕಾ ಖಂಡ ಆಗ್ತದ. ಹಾಗಾದ್ರೆ ಇಲ್ಲಿ ಹೇಳಿನ ಯುರೋಪ್ ಖಂಡದೊಳಗ ಅಲ್ಲಿ ಯಾವ್ದಪ್ಪ ಅಂತಂದ್ರ ಒಂದು ಖಂಡದರಿ. ಯಾವ ಖಂಡಪ್ಪ ಅಂತಂದ್ರ ಲೈಟರ್ ಅನ್ನಂಗಿಲ್ಲ. ಅದಕ್ಕೆ ಲೈಟರ್ ಅಲ್ರಿ, ಅದ ಲೌಟರ್. ಇಲ್ಲಪ್ಪ ಅಂದ್ರ
ಯುರೋಪ ಖಂಡದೊಳಗ ಕಂಡು ಬರ್ತದರಿ. ಇದ್ರ ವಿಶೇಷತೆ ಏನ್ರಿ? ಹೌದ್ರಿ, ಯುರೋಪ ಖಂಡದೊಳಗೆ ಕಂಡು ಬಂದದ್ರಿ. ಇಲ್ಲಿ ಸ್ವಿಟ್ಜರ್ಲ್ಯಾಂಡ್, ಈ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡು ಬರ್ತಕ್ಕಂತಹ 72 ಜಲಪಾತಗಳದಾವ್ರಿ. ಅಲ್ಲಿ 72 ವಾಟರ್ ಫಾಲ್ಸ್ಗಳದಾವ್ರಿ. ಅದ್ರ ವಿಶೇಷತೆ ರೀ. ಅದು ಕೇಳ್ತಾರ ನಮಗ, ಪ್ರಪಂಚದೊಳಗ 72 ಜಲಪಾತಗಳು ಕಂಡು ಬರ್ತಕ್ಕಂತ ಒಂದು ಕಣಿವೆ ಯಾವುದು? ಇದ ಲೌಟರ್ ಬ್ರುನೆನ್ ಕಣಿವೆ ಮಾರ್ಗ ಅಂತ ಕರಿತೀವಿ ನಾವು. ಎಸ್, ಓಕೆ, ಇದು ಒಂದು ವಿಶೇಷತೆ ರೀ. ಇದು ಹಾಗಾದ್ರೆ ಮತ್ತೊಂದು ಕಂಡು ಬರ್ತದ್ರಿ. ಇದು ಅರೋನ್ ಕಣಿವೆ. ಯಾವ ಕಣಿವೆ ರೀ? ಅರೋನ್ ಕಣಿವೆ ಅಂತಕ್ಕಂಥದ್ದು. ಅರೋನ್ ಕಣಿವೆ ಅಂತಕ್ಕಂಥದ್ದು ಇದು ಒಂದು ಯುರೋಪ ಖಂಡದಾಗ ಕಂಡು ಬರ್ತಕ್ಕಂಥ ಅಲ್ಫೈನ್ಸ್ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಯಾವ್ದ್ರಿ? ರೋನ್ ಕಣಿವೆಗ. ಹಾಗಾದ್ರ ಇಲ್ಲಿ ಬಂತ ನೋಡ್ರಿ, ದಕ್ಷಿಣ ಅಮೇರಿಕಾ, ಪ್ರಾವಿರಿಸ್ಗಳ ನಾಡು ಅಂತ ಕರಿತೀವಿ ನಾವು. ಇಲ್ಲಿ ಕಂಡು ಬರ್ತಕ್ಕಂಥ ಆ ಪ್ರಮುಖ ಕಣಿವೆ ಮಾರ್ಗ ಯಾವ್ದಪ್ಪ ಅಂತಂದ್ರ ನಮಗ್ ಗೊತ್ತೈತ್ರಿ, ಕೇಳಿದಾರ ನಮಗ್ ಬಾಳ ಚಂದ ನೋಡ್ರಿ. ಇಲ್ಲಿ ಪವಿತ್ರ ಕಣಿವೆ ಅಥವಾ ವೈಲ್ ಡಿ ಬಾಂಬಾ ಅಂತ ಹೇಳಿ ನೋಡ್ರಿ. ವೈಲ್ ಡಿ ಬಾಂಬಾ ಕಣಿವೆ ಮಾರ್ಗರಿ. ಇದು ಎಲ್ಲಿ ಕಡೆ ಬರೋದಪ್ಪ ಅಂದ್ರ ಉತ್ತರ ಅಮೇರಿಕಾದೊಳಗ, ದಕ್ಷಿಣ ಅಮೇರಿಕಾದೊಳಗ ಕಂಡು ಬರ್ತದ. ಹಾಗಾದ್ರ ಒಂದು ಸಾಮ್ರಾಜ್ಯ ಇತ್ರಿ. ಅದು ಎಂತ ಸಾಮ್ರಾಜ್ಯಪ್ಪ ಅಂದ್ರ ಇಂಕಾ ಸಾಮ್ರಾಜ್ಯ. ಇದು ಪ್ರಶ್ನೆ ಆಗೈತೆ ನೋಡ್ರಿ. ಇಂಕಾ ಸಾಮ್ರಾಜ್ಯದ ಯಾವ ಪ್ರದೇಶದ ಹೃದಯ ಭಾಗ ಅಂತ ಕರೀತಾರಪ್ಪ ಅಂತಂದ್ರ ಈ ದಕ್ಷಿಣ, ಇನ್ನೊಂದರಿ ಲಾಸ್ಟ್ ಆಫ್ರಿಕಾ ಖಂಡ. ಇಲ್ಲಿ ಯಾವ ಕಣಿವೆ ಮಾರ್ಗ ಅದಾವ್ರಿ? ಇದನ್ನ ನಾವು ಕಗ್ಗತ್ತಲೆಯ ಖಂಡ ನೋಡ್ರಿ. ಕಗ್ಗತ್ತಲೆಯ ಖಂಡ ಯಾವ್ದಪ್ಪ ಅಂತಂದ್ರ ಆಫ್ರಿಕಾ ಖಂಡ. ಜಗತ್ತಿನಲ್ಲಿ ಅತಿ 2ನೇ ವಿಸ್ತೀರ್ಣ ಖಂಡ ಆಫ್ರಿಕಾ ಖಂಡ. ಹಾಗಾದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಕಣಿವೆ ಮಾರ್ಗ ಯಾವ್ದಪ್ಪ ಅಂದ್ರ ಮಹಾಶಿಳ್ಳು ಕಣಿವೆ ರೀ. ಇದನ್ನ ನೋಡ್ರಿ, ಬಲ್ಲಿ ಕಂಡು ಬರ್ತಪ್ಪ ಅಂದ್ರ ಆಫ್ರಿಕಾ ಖಂಡದೊಳಗೆ ಕಂಡು ಬರ್ತದ. ಹಾಗಾದ್ರ ಇದರ ವಿಶೇಷತೆ ಏನಪ್ಪಾ ಅಂತಂದ್ರ ಸಿರಿಯಾ ದೇಶದೊಳಗ ಅದ ಎಕ್ಸ್ಟೆಂಡ್ ಆಗೈತ್ರಿ. ಇನ್ನೊಂದು ಕಣಿವೆ ಮಾರ್ಗ ಅದ ರೀ. ಅದ್ ಯಾವ್ದಪ್ಪ ಅಂತಂದ್ರ ಇದು ನಿಮಗ್ ಗೊತ್ತದ ರೀ, ರಾಜರ ಕಣಿವೆ ರೀ. ದ ವ್ಯಾಲಿ ಆಫ್ ಕಿಂಗ್. ಇದು ಆಫ್ರಿಕಾದಾಗ ಕಂಡು ಬರೋದ್ರಿ. ಯಾಕ್ರಿ? ಇಲ್ಲೊಂದು ಪ್ರಾಚೀನ ನಾಗರಿಕತೆ ಅದ ರೀ. ಯಾವ್ದು ನಾಗರಿಕತೆ ಅದ್ರಿ? ಅದ ಈಜಿಪ್ಟ್ ನಾಗರಿಕತೆ ಅದ ರೀ. ಈ ನಾಗರಿಕತೆ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಆಫ್ರಿಕಾ ಖಂಡದ ಈಜಿಪ್ಟ್ ದೇಶದೊಳಗ ರಾಜರ ಕಣಿವೆ. ಯಾಕೆ ಕರೆದ್ರ ರಾಜರ ಕಣಿವೆ ಅಂತ ಹೇಳ್ರಿ ಇದನ್ನ? ಅಲ್ಲಿ ಫೇರುಗಳಿದ್ರ, ಅಲ್ಲಿರ್ತಕ್ಕಂಥ ಫೇರುಗಳು ಅಂತ ಕರಿತೀವಿ ರಾಜರನ್ನ. ಇದು ಕ್ವಶನ್ ಆಗಿತ್ತು ನೋಡ್ರಿ. ಇದು FDC 2015-16 ಕ್ವಶನ್ ಪೇಪರ್ 16 ಈಜಿಪ್ತಿನ ರಾಜರಗಳನ್ನು ಏನೆಂದು ಕರೆಯುತ್ತಾರೆ? ಫೇರುಗಳು ಅಂತ ಕರೀತಾವ್ರಿ. ಹಾಗಾದ್ರ ಈ ಫೇರುಗಳು ರೀ, ಇನ್ನೊಂದು ಈಜಿಪ್ಟ್ ಭಾಷೆ ಒಳಗ್ರಿ ನಾಗರಿಕತೆ ಏನ್ರಿ ಮಮ್ಮಿಗಳು. ಮಮ್ಮಿ ನಾವ್ ಅಂತೀವಲ್ಲ ಮನ್ಯಾಗ, ಹಾಯ್ ಮಮ್ಮಿ ಅಂತೀವಲ್ಲ ನಾವು. ಮಮ್ಮಿ ಅನ್ಬೇಡ್ರು, ಇಂಗ್ಲಿಷ್ ಭಾಷೆದಾಗ ಮಮ್ಮಿ. ಹೌದ, ಈಜಿಪ್ಟ್ ಭಾಷೆದಾಗ ಏನಪ್ಪಾ ಮಮ್ಮಿ ಅಂದ್ರ ಸತ್ತವ್ರ ದೇಹ ರೀ, ಮೃತ ದೇಹಗಳ ಸಂಗ್ರಹಣೆ ರೀ ಅದು. ಮಮ್ಮಿ ಅಂತ ಕರಿತೀವಿ ನಾವು. ಅವ್ವ ಅಂತ ಬಾಯಿ ತುಂಬ ಕರೀರಿ, ಅವ್ವ ಅಮ್ಮ ಅಂತ ಕರೀರಿ. ಈ ರೀತಿಯಾಗಿರ್ತಕ್ಕಂಥಪ್ಪ ಅಂದ್ರೆ ಈಜಿಪ್ಟ್ ಭಾಷೆ ಒಳಗೆ ಮಮ್ಮಿ ಅಂತಂದ್ರ ಮೃತ ದೇಹಗಳ ಸಂಗ್ರಹ ರೀ. ಹಂಗಂದ್ರ ಏನ್ರಿ? ಮಮ್ಮಿಗಳಂದ್ರ ಏನ್ರಿ? ಪಿರಾಮಿಡ್ಗಳಂತ ಕರಿತೀರಿ ಗೊತ್ತಾ? ಅಂದ್ರ ಪ್ರಮುಖ ವ್ಯಕ್ತಿಗಳ ಸತ್ತಂತ ದೇಹಗಳನ್ನ, ರಾಜರ ದೇಹಗಳನ್ನ ಒಂದು ಕೂಡಿ ರಾಸಾಯನಿಕ ವಸ್ತುಗಳು ಮತ್ತು ಒಂದ್ ಏನಪ್ಪಾ ಅಂದ್ರ ಬಟ್ಟೆಗಳಲ್ಲಿ ಸಂಗ್ರಹಣೆ ಮಾಡಿ ಅವನ್ನ ನಾವು ಗೋರಿ ಅಂತೀವಿ, ಗೋರಿ ಮಾಡ್ತೀವಲ್ಲ,
ಹಂಗೆ ಸಂಗ್ರಹಣೆ ಮಾಡಿರ್ತೀರಿ ಅವಾಗ. ಅವಕ್ಕೆ ನಮ್ಮ ಮಮ್ಮಿ ಅಂತ ಕರಿತೀವಿ ನಾವು. ಪಿರಾಮಿಡ್ಗಳಿಗೆ ಗೊತ್ತದಾವ ನಮಗೆಲ್ಲ, ಅದಕ್ಕೆ ನಮ್ಮ ಮಮ್ಮಿ ಅಂತ ಕರಿತೀವ್ರಿ. ಹಿಂಗೆ ಈ ರೀತಿಯಾಗಿನಪ್ಪ ಅಂದ್ರೆ ಈ 4 ಖಂಡಗಳ ವಿಶೇಷತೆ ಬಗ್ಗೆ ನಾವು ತಿಳ್ಕೊಂಡಿವ್ರಿ. ಕಣಿವೆಗಳು, ಮಾರ್ಗಗಳು ನಮ್ಮ ದೇಶದಾಗ ಅದಾವ್ರಿ. ಸೈಲೆಂಟ್ ವ್ಯಾಲಿ ಕಣಿವೆ ಮಾರ್ಗ ಎಲ್ಲಿ ಕಂಡು ಬರ್ತದ್ರಿ? ಮೌನ ಕಣಿವೆ ಎಲ್ಲೈತ್ರಿ? ನಮ್ದು ಕರ್ನಾಟಕದ ಸ್ನೇಹಿ ಒಂದು ರಾಜ್ಯ ಯಾವ್ದಪ್ಪ ಅಂದ್ರ ಕೇರಳ ರೀ. ಇಲ್ಲಿಗೆ ಬರೋದ್ರಿ ಸೈಲೆಂಟ್ ವ್ಯಾಲಿ. ಕೇಳ್ತಾರ ಮೌನ ಕಣಿವೆ ಯೋಜನೆ. ಸರ್ ಮೌನ ಕಣಿವೆ ಎಲ್ಲಿ ಕಂಡು ಬರ್ತದ್ರಿ? ಎಲ್ಲಿ ಬರೋದ್ರಿ? ಕೇರಳದಾಗ ಕಂಡು ಬರ್ತದ. ಹಿಂಗ ಮತ್ ಜಮ್ಮು ಕಾಶ್ಮೀರದಾಗ ಜುಜಲಾ ಪಾಸ್ ಹಿಂಗ ಅದಾವ್ರಿ, ಬೇರೆ ಬೇರೆ ಅದಾವ. ಅದ ಮುಂದಿನ ತರಗತಿ ಒಳಗೆ ಏನಪ್ಪಾ ಅಂದ್ರ ಆ ಒಂದು ಭಾರತದ ಪ್ರಮುಖ ಕಣಿವೆಗಳು ಯಾವ್ರಿ, ಎಲ್ಲಿದಾವು ಅಂತಕ್ಕಂಥದ್ದನ್ನ ನೋಡಿಕೊಳ್ಳೋಣ್ರಿ. ಓಕೆ, ಧನ್ಯವಾದಗಳು, ನಮಸ್ಕಾರ. ಮತ್ತೆ ಮುಂದಿನ ತರಗತಿ ಒಳಗೆ ಸಿಗೋಣ. ಬಾಯ್ ಬಾಯ್, ಸಿ ಯು. ಸರ್ 10 ನಿಮಿಷ ಆಗ್ಬೇಕದ.